ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಹಾಗಾದ್ರೆ ಸುಬ್ಬುಗೆ ನನ್ನ ಮೇಲೆ ಪ್ರೀತಿ ಇಲ್ವಾ? ನನಗಂತೂ ಒಂದು ಅರ್ಥ ಆಗ್ತಾ ಇಲ್ಲ ಶ್ರಾವಣಿ. ನಾವೇನೇ ಪ್ರಯತ್ನ ಪಟ್ಟರು ಸುಬ್ಬು ಮನ್ಸನ್ನ ಅರ್ಥ ಮಾಡ್ಕೊಳಕ್ ಆಗ್ತಾ ಇಲ್ಲ. ನಾವೆಷ್ಟೇ ಕ್ಲೋಸ್ ಆಗಿದ್ದೀವಿ ಅಂತ ತೋರಿಸ್ಕೊಂಡ್ರು ಸುಬ್ಬುಗೆ ಜಲಸ್ ಫೀಲ್ ಆಗ್ತಾ ಇಲ್ಲ, ಪೊಸೆಸಿವ್ ಆಗ್ತಾ ಇಲ್ಲ. ಹಾಗಾದ್ರೆ ಸುಬ್ಬುಗೆ ನನ್ನ ಮೇಲೆ ಪ್ರೀತಿ ಇಲ್ಲ? ಇಲ್ಲ, ಹಾಗಂತ ಹೇಳಕ್ಕಾಗಲ್ಲ ಶ್ರಾವಣಿ. ಅವನು ನಿನಗ್ ಬೇಜಾರಾಗ್ಬಾರ್ದು ಅಂತಾನು ಹೀಗೆಲ್ಲ ನಡ್ಕೊಂತಿರ್ಬೋದಲ್ವಾ? ಸುಬ್ಬು ತುಂಬಾ ಒಳ್ಳೆಯವನು. ನನ್ಗೀಗ ಬೇಕಾಗಿರೋದು ಅವ್ನ್ ಒಳ್ಳೆತನ ಅಲ್ಲ, ಅವನ್ ಪ್ರೀತಿ. ಒಳ್ಳೆತನದಿಂದ ಸಂಸಾರ ನಡೆಯಲ್ಲ ಅಲ್ವಾ? ಹಾಗೇನಾದ್ರೂ ಆದ್ರೆ ನಾನೊಂದು ಆಶ್ರಮನೋ ಸಮಾಧಾನ ಕೇಂದ್ರನೋ ಓಪನ್ ಮಾಡ್ಕೊಂಡು ಆಧ್ಯಾತ್ಮದ ಬಗ್ಗೆ ಪ್ರವಚನ ಮಾಡ್ಬೇಕಾಗತ್ತಷ್ಟೇ. ಏನ ಮೇಡಮ್ ಮರೆ, ನಾನು ನಿನ್ಗೆ ಆಮೇಲೆ ಕಾಲ್ ಮಾಡ್ತೇನೆ. ಏನ್ ಕಾಂತಮ್ಮ ಮೇಡಮ್? ಅಯ್ಯೋ ಮೇಡಮರೇ, ನೀವು ನನ್ನನ್ನ ಮೇಡಮರೇ ಅಂತ ಕರಿಬೇಡಿ, ನನ್ಗೊಂಥರ ಆಗುತ್ತೆ. ನೋಡಿ ಮೇಡಮ್, ಈ ಮನೆಗೆ ಮೇಡಮ್ ಅಂದ್ರೆ ನೀವೇ. ನಾವು ನಿಮ್ಮ ಹತ್ರ ಕರುಣೆ ಕ್ಷಮೆ ಕೇಳೋಕೆ ಕೈ ಚಾಚಿಕೊಂಡು ನಿಂತಿರೋರು. ಓಹೋ, ಹಾಗೋ ಬಂದಿದ್ ಸಮಾಚಾರ? ಅದು ನಾನು ನಿಮ್ಗೇನೋ ಕೊಡ್ಬೇಕಿತ್ತು, ತಗೊಳ್ಳಿ. ಅಪ್ಪ ಬೇರೆ ಲೊಕೇಶನ್ ಕಳಿಸ್ತೀನಿ ಅಂತ ಹೇಳಿದ್ರಲ್ವಾ? ನಾನು ಮತ್ತೆ ಹಳೆ ಜಾಗಕ್ಕೆ ಹೋಗ್ತಾ ಇದ್ದೀನಿ. ಲೊಕೇಶನ್ ಕಳ್ಸಿಯಾರ? ಓ, ಕಳ್ಸಿದಾರೆ. ಅಯ್ಯೋ, ನಾನು ಯಜಮಾನ್ರು ಇಷ್ಟ ತನಕ ಅಲ್ಲೇ ಅಲ್ವಾ ಇದ್ದಿದ್ದು? ಅದೇ ಲೊಕೇಶನ್ ತೋರಿಸ್ತಾ ಇದೆ ಅಂದ್ರೆ ನಾನು ಮತ್ತೆ ಅದೇ ಲೊಕೇಶನ್ಗೆ ಹೋಗ್ಬೇಕಾ? ಅಂದ್ರೆ ಯಜಮಾನ್ರಿರೋ ಜಾಗದಲ್ಲೇ ಯಜಮಾನ್ರ ಬಗ್ಗೆ ಗೊತ್ತಾಗ್ಬೇಕಾಗಿರೋ ರಹಸ್ಯ ಗೊತ್ತಾಗುತ್ತಾ? ಎಂಥ ಕೋಇನ್ಸಿಡೆನ್ಸ್ ಇದು. ಯಜಮಾನ್ರಿಗೆ ಒಂದು ಫೋನ್ ಮಾಡೋಣ. ಹೇಳು ಸುಬ್ಬು, ನಿನ್ ಕೆಲಸ ಮುಗೀತಾ? ಇಲ್ಲ ಯಜಮಾನ್ರೆ, ನಾವ್ ಇಷ್ಟ ತನಕ ಅಲ್ಲಿ ಇದ್ವಲ್ಲ, ಅಲ್ಲೇ ನಾನು ಹೋಗ್ಬೇಕಾಗಿರೋದು, ಅಲ್ಲೇ ನನಗೆ ಕೆಲಸ ಇರೋದು. ನಾನು ಅಲ್ಲಿಗೆ ಬರ್ತಾ ಇದ್ದೀನಿ. ಹೌದಾ, ಸರಿ ಬಾ, ನಾನು ಇಲ್ಲೇ ಕಾಯ್ತಾ ಇರ್ತೀನಿ. ಸರಿ ಯಜಮಾನ್ರೆ. ನನ್ನನ್ನು ದೂರ ಮಾಡಿರುವ ನಿನಗೆ ಒಂದಲ್ಲ ಒಂದು ದಿನ ಸತ್ಯದ ಅರಿವಾಗುತ್ತದೆ. ಪ್ರೀತಿ ಹೃದಯದ ಮೇಲಿರುವ ಅಚ್ಚೆ ಹಾಗೆ. ಅಣ್ಣ, ಏನೋ ಟೆನ್ಷನ್ ಅಲ್ಲಿರೋ ಹಾಗಿದೆ. ಏನಾಯ್ತಣ್ಣ? ಏನಾದರೂ ಸಮಸ್ಯೆನಾ? ಏನೂ ಇಲ್ಲ ಸುರೇಂದ್ರ, ನೀನು ಹೊರಡು. ಅಲ್ಲಣ್ಣ, ಏನಾದರೂ ಸಮಸ್ಯೆ ಇದ್ರೆ. ಏನೂ ಇಲ್ಲ ಅಂದಲ್ಲ ಸುರೇಂದ್ರ, ಸುಮ್ಮನೆ ಡಿಸ್ಟರ್ಬ್ ಮಾಡಬೇಡ, ಹೊರಡು. ಸರಿ ಅಣ್ಣ. ಒಂದು ನಿಮಿಷ ಸುರೇಂದ್ರ, ನಾನು ನಿನ್ಗೊಂದು ಲಿಸ್ಟ್ ಕೊಟ್ಟು ಹುಡ್ಕಕ್ಕೆ ಹೇಳಿದ್ದೆ, ಏನಾಯ್ತು? ಲೀಸ್ಟಾ? ಯಾವ್ದಣ್ಣ? ಅದು ನಂದಿನಿ ಅನ್ನೋ ಹೆಸರು. ಆ ಹೆಸರಲ್ಲಿ ಯಾರಾದರೂ ಟೀಚರ್ ಇದ್ದಾರಾ ಅಂತ ನೋಡಕ್ಕೆ ಹೇಳಿದ್ದೆ. ಅದನ್ನೆಲ್ಲ ನೋಡಿದೆ ಅಣ್ಣ. ಆ ಹೆಸರಲ್ಲಿ ತುಂಬಾ ಜನ ಇದ್ದಾರೆ ಅಂತ ನಾನು ಆಗ್ಲೇ ಹೇಳಿದ್ದೆ ನಿನಗೆ. ಆದರೆ ನೀನು ಹೇಳ್ದಾಗೆ ಯಾರು ಇಲ್ಲ ಅಣ್ಣ. ಸರಿ,
ನಾನು ಅದ್ರ ಬಗ್ಗೆ ನೋಡ್ಕೋತೀನಿ, ನೀನು ಹೊರಡು. ಅಣ್ಣ, ನೀನು ಹುಡುಕ್ತಿರೋದು ಅದ್ಗೇನೇನ? ಅದಕ್ಕೆ ಬಗ್ಗೆನೇ ನೀನು ಕೇಳ್ತಿರೋದ? ಏನಂದೆ ನೀನು? ಅತ್ತಿಗೆನಾ? ನಿನಗೆ ಅತ್ತಿಗೆ ಆಗ್ಬೇಕು ಅಂದ್ರೆ ಅವಳು ನನ್ನ ಹೆಂಡತಿಯಾಗಿ ಉಳಿಬೇಕು. ಆದ್ರೆ ಈಗ ಅವಳು ನನ್ನ ಬಾಳಲ್ಲೇ ಇಲ್ಲ. ನೀನವಳನ್ನ ಒಂದು ಹೆಣ್ಣಾಗಿ ನೋಡಿರ್ಬೋದು, ಅತ್ತಿಗೆಯಾಗಿ ಅಕ್ಕರೆಯಿಂದ ನೋಡಿರ್ಬೋದು. ಆದ್ರೆ ನಾನು ಅವಳನ್ನ ಹೆಂಡತಿಯಾಗಿ ನೋಡಿದ್ದೀನಿ. ಜೀವಕ್ಕಿಂತ ಹೆಚ್ಚಾಗಿ ಪ್ರೀತಿ ಮಾಡಿದ್ದೀನಿ. ಅವಳನ್ನ ಜೀವ ಅನ್ಕೊಂಡಿದ್ದೆ. ಆದ್ರೆ ನನಗೆ ಸಿಕ್ಕಿದ್ದೇನು? ನನ್ನ ಭಾವನೆಗಳನ್ನ, ನನ್ನ ಜೀವನನ ನಾಶ ಮಾಡಿ ಹೊಟ್ಟೋದು. ಮಾತಾಡ್ಬೇಡ ಸುರೇಂದ್ರ. ನಿನ್ ಬಾಯಲ್ಲಿ ಯಾವತ್ತು ಅವಳ ಹೆಸರು ಬರಬಾರ್ದು. ಅವಳು ನನ್ನ ಪಾಲ್ಗೆ ಯಾವತ್ತೂ ಸತ್ತು ಹೋಗಿದ್ದಾಳೆ. ಒಂದು ಪಕ್ಷ ಅವಳು ನನ್ನೇ ಕೊಂದಿದ್ರು ನಾನು ಕ್ಷಮಿಸ್ತಾ ಇದ್ದೆ. ಆದ್ರೆ ಅವಳು ನನ್ನ ಪ್ರೀತಿನ ಕೊಂದುಬಿಟ್ಲು, ನಂಬಿಕೆನ ಕೊಂದುಬಿಟ್ಲು. ಅವಳು ಕ್ಷಮೆನೇ ಇಲ್ಲ ಸುರೇಂದ್ರ. ಅಣ್ಣ, ನಿನಗೆ ಅತ್ತಿಗೆ ಮೇಲೆ ಎಷ್ಟು ಕೋಪ ಇದೆ ಅಂತ ನನಗೆ ಗೊತ್ತು. ಆದರೆ ಅತ್ತಿಗೆ ಬಗ್ಗೆ ಇರೋ ಆರೋಪಗಳಾಗ್ಲಿ, ಆಪಾದನೆಗಳಾಗ್ಲಿ ಸತ್ಯ ಆಗಿರೋಕೆ ಸಾಧ್ಯನೇ ಇಲ್ಲ ಅನ್ನೋದು ನನಗೆ ಗೊತ್ತು. ನಿನ್ನ ನಂಬಿಕೆನ, ನಿನ್ನ ಪ್ರೀತಿನ ಅತ್ತಿಗೆ ಹಾಳು ಮಾಡೋದಕ್ಕೆ ಸಾಧ್ಯನೇ ಇಲ್ಲ ಅಣ್ಣ. ಆದರೆ ನಿನ್ನ ನಂಬಿಕೆಗಳನ್ನ ಬೇರೆ ಯಾರೋ ದುರುಪಯೋಗ ಪಡಿಸ್ಕೊಂಡಿದ್ದಾರೆ. ಇಷ್ಟು ವರ್ಷ ಅತ್ತಿಗೆ ವಿಷಯನೇ ಇರಲಿಲ್ಲ. ಆದರೆ ಇದ್ದಕ್ಕಿದ್ದಾಗೆ ಅತ್ತಿಗೆ ವಿಷಯ ಬರ್ತಿದೆ ಅಂದರೆ ಅತ್ತಿಗೆ ಬದುಕಿರ್ಬೋದಾ? ಮತ್ತೆ ವಾಪಸ್ ಬರ್ತಿರ್ಬೋದಾ? ನಿಜ, ಎಲ್ಲೋ ಇದ್ಕೊಂಡು ಅತ್ತಿಗೆ ಈ ಸಂದೇಶ ಕೊಡ್ತಿರ್ಬಹುದು. ನೀನೇ ಹೇಳೋ ಅಣ್ಣ. ಅತ್ತಿಗೆನ ತಾಯಿ ಸಮಾನ ಅಂತ ನೋಡ್ದೋನು ನಾನೀಗಲೂ ಅವ್ರಿಗೋಸ್ಕರ ಕಾಯ್ತಿರ್ತೀನಿ. ಆ ತಾಯಿನ ಕಣ್ ತುಂಬ್ಕೋಬೇಕು ಅಂತ ಒದ್ದಾಡ್ತಿದ್ದೀನಿ. ಕಾಂತಮ್ಮ, ಇದ್ಯಾಕೆ ಹಿಂಗೆ ಸಪ್ಪೆ ಮೊರೆ ಹಾಕೊಂಡು ಕೂತಿದ್ದೀರಾ? ಯಜಮಾನ್ರು ಬಂದಿದ್ದಾರೆ, ನಗ್ನಗ್ತಾ ಇರಿ. ಅತ್ತೆ, ಮಾವ ಎಷ್ಟೋ ದಿನಗಳಾದ್ಮೇಲೆ ಮನೆಗೆ ವಾಪಸ್ ಬಂದಿದ್ದಾರೆ. ಅವ್ರು ಏನ್ ತಂದಿದ್ದಾರೆ, ಏನ್ ಬಿಟ್ಟಿದ್ದಾರೆ ಅಂತ ನೋಡೋ ಬದಲು ಅವ್ರು ಜೀವಂತವಾಗಿ ಬಂದು ನಿಮ್ ಜೊತೆ ಜೀವನ ಮಾಡ್ಬೇಕು ಅಂತ ಆಸೆ ಪಡ್ತಿದಾರಲ್ಲ, ಅದಕ್ಕಾದ್ರೂ ಸಂತೋಷ ಪಡಿಯತ್ತೆ.